ಏನೊಂದು ಕ್ರಿಕೆಟ್ IPL ಲೀಗಲ್ಲಿ ಮ್ಯಾಚ್ ಅನ್ನ ಗೆದ್ದು ಬಹಳ ಹರ್ಷದಿಂದ ಬಂದಂತ RCB ಅವ್ರನ್ನ ಸ್ವಾಗತಿಸಲು, ಅವರಿಗೆ ಅಭಿನಂದಿಸಲು ನಮ್ಮ ನಾಡಿನ ಜನತೆ ಸಂಭ್ರಮದಿಂದ ಎದುರು ನೋಡ್ತಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ತಯಾರಿಯನ್ನು ಮಾಡದೆ, ಒಂದು ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಳ್ಳದೆ, ಅಧಿಕಾರಿಗಳೆಲ್ಲ ಇದನ್ನ ತಕ್ಷಣ ಆಚರಣೆ ಮಾಡ್ಲಿಕ್ಕಾಗಲ್ಲ ಅನ್ನುವಂಥದ್ದನ್ನ ನಮ್ಮ ವಿಧಾನಸೌಧದ ಇಲ್ಲಿ ಡಿಸಿಪಿಯಿಂದ ಹಿಡಿದು ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಹಿಡಿದು ಕಮಿಷನರ್, ಡಿಸಿಪಿ ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ ಮಾಡ್ಲಿಕ್ಕಾಗಲ್ಲ, ಸೆಲೆಬ್ರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ, ಸಾಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನ್ ಮುಂದೆನಾ ನೀನು ಮುಂದೆನಾ, ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡಲಿಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡಲಿಕ್ಕೆ ಕ್ರಮ ಯಾವಾಗ ಕೂಡ ಇಲ್ಲಿ ನಿರ್ಲಕ್ಷ್ಯ ಕಾಣ್ತಾ ಇದೆ. ಅವ್ರ ವಿರುದ್ಧ ಕ್ರಮ ಯಾವಾಗ ಯಾರಪ್ಪ ಗೃಹ ಸಚಿವರು ಸರ್ಕಾರದಲ್ಲಿ ಅಂತ ಒಂದು ಕಡೆಯನ್ನ ಬಹುತೇಕ ಇಲ್ಲೂ ಕೂಡ ಬಂದಿದ್ರು. ಆದ್ರೆ ಇವರ ಮಾತಿಗೆ ತುಂಬಾ ಜನ ಹೋಗಿದ್ದಾರೆ. ಅಲ್ಲಿಗೆ ಹೋದವರಲ್ಲಿ 10 ಜನ ಬಲಿಯಾಗಿ ಅನ್ನುವಂತ ಪರಿಸ್ಥಿತಿ ನೋಡಲು ಕೂಡ ಈ ಗೃಹ ಇಲಾಖೆ, ಗೃಹ ಸಚಿವರಿಂದ ಹಿಡಿದು ಕ್ರಮ ಯಾಕೆ ಗೃಹ ಇಲಾಖೆ ಅಧಿಕಾರಿಗಳಿಂದ ಮಾಡ್ತಿದ್ದಾರೆ. ಹಾಗಾಗಿ ಈಗ ಏನ್ ಬಯಲಾಗಿದೆ, ಇವತ್ತು ಇವ್ರನ್ನ ಯಾರು ಆಚರಣೆ ಸಾಕಷ್ಟು ಪ್ರಶ್ನೆಗಳನ್ನ ಈ ಒಂದು ಪತ್ರ ಮಾಡಬೇಕು ಅಂತ ಹೊರಟವರು ಅದಕ್ಕೆ ಜವಾಬ್ದಾರಿ ತೊಗೊಳ್ಬೇಕಲ್ಲ. ಬರೀ ಪ್ರಚಾರನೆ ಮಾತಾಡೋದಲ್ಲ, ಅಧಿಕಾರ ಅನುಭವಿಸೋದಲ್ಲ. ಅಧಿಕಾರದ ಜೊತೆಯಲ್ಲಿ ಜವಾಬ್ದಾರಿ ಬರುತ್ತೆ. ಜವಾಬ್ದಾರಿ ಬೇಕಿಲ್ಲ ನಮಗೆ, ಅದ್ರ ಬಗ್ಗೆ ಗಮನ ವಹಿಸುವಂತದಿಲ್ಲ, ತಯಾರಿ ಮಾಡುವಂತದಿಲ್ಲ. ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ, ಪ್ರಶ್ನೆ ಇದು ಭಾಗವಹಿಸೋದು, ಯಾರೋ ಹೊತ್ಕೊಂಡು ಹೋಗ್ತಾರೆ, ಯಾರೋ ತಬಲಾ ಬಾರಿಸ್ತಾರೆ, ಯಾರೋ ಹೂ ಹಾಕ್ತಾರೆ, ಏನ್ ಬೇಕಾದ್ರೆ ಮಾಡ್ತಾರೆ. ನಾವು ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪೈಪೋಟಿಯಲ್ಲಿ ಒಬ್ರು ಏರ್ಪೋರ್ಟಿಗೆ ಹೋಗ್ತಾರೆ. ಏರ್ಪೋರ್ಟಿಗೆ ಹೋಗಿ ಏನ್ ಸ್ವಾಗತ, ಏನ್ ಕ್ರಿಕೆಟ್ ಗೊತ್ತಿಲ್ಲ. ಕ್ರಿಕೆಟ್ RCB ಟೀಮ್ ಕ್ಯಾಪ್ಟನ್ ಅಶೋಕಣ್ಣ ಅವರೇ, ಉಪಮುಖ್ಯಮಂತ್ರಿ RCB ಟೀಮ್ ಕ್ಯಾಪ್ಟನ್ ಗೊತ್ತಿಲ್ಲ, ಹೆಸರೇ ಗೊತ್ತಿಲ್ಲ. ಅಂತರಲ್ಲಿ ಇವೆಲ್ಲ ಮಾಡಿದರೆ ಇವಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕೇಳೋದು, ಇದನ್ನ ನಾವು ಮಾಡಿಲ್ಲ ಅಂತ ಈಗ ಕೈ ಜಾರಿ ಕೈ ತೊಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು KCA ಮೇಲೆ ಹಾಕ್ತಿದ್ದಾರೆ, RCB ಮೇಲೆ ಹಾಕ್ತಿದ್ದಾರೆ, DNA ಮೇಲೆ ಹಾಕ್ತಿದ್ದಾರೆ, ಪೊಲೀಸರ ಮೇಲೆ ಹಾಕ್ತಿದ್ದಾರೆ. ಪೊಲೀಸರು ಸಸ್ಪೆನ್ಷನ್. ಬಲಿಪಶು ಯಾರು? ಪೊಲೀಸರು, ಪೊಲೀಸ್ನವರು. ಇವತ್ತು ಈ ರೀತಿ ಜವಾಬ್ದಾರಿ ತಗೊಳ್ಬೇಕಾಗಿದ್ದವ್ರು ಮುಖ್ಯಮಂತ್ರಿ. ಇವತ್ತು ಜವಾಬ್ದಾರಿ ನನ್ನದು, ನನ್ನ ನೈತಿಕತೆ. ನಾನು ಹೇಳಿದೆ, ನಾನು ಕರೆದೆ ಜನನ್ನ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಲ್ಲರೂ ಬನ್ನಿ ಅಲ್ಲಿ KCA ಗೇಟ್ ಕ್ಲೋಸ್ ಮಾಡಿ ವಿಧಾನಸೌಧಕ್ಕೆ ಬನ್ನಿ, ನಾವು ನಿಮ್ ಜೀವ ತಗೊಳಕ್ ಬಂದಿದ್ದೀವಿ, ಬನ್ನಿ. ನಿಮ್ ಜೀವ ತಗೊಳಕ್ ಬಂದಿದ್ದೀವಿ, ನಿಮ್ ಜೀವ ಉಳಿಸಕ್ ಬಂದಿಲ್ಲ ನಾವು. ನಿಮ್ಮ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಂಡಲ್ಲಿ ಜೀವ ತಗೊಳ್ಳುವಂತ ಆಂಟಿಯರು, ಇನ್ನಿಬ್ರು, ಮತ್ತೊಬ್ರು, ಏನ್ ಕಂಡಂತ ಅಮಾಯಕ ವ್ಯಕ್ತಿಗಳು, ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಸರ್ಕಾರಿ ನೌಕರರು ನ್ಯಾಯ ಬೇಕು ಅಂದ್ರೆ ಏನ್ ಹೇಳಿದ್ರು ಯಾರು ಕೇಳೋರಿಲ್ಲ. ನಾವು ನೇಣು ಹಾಕೋಬೇಕು. ನೇಣು ಹಾಕೊಂಡಾಗ ಮಾತ್ರ ಇತಿಹಾಸದಲ್ಲಿ ಗುತ್ತಿಗೆದಾರರು, ಕ್ಲೋಸ್ ಪ್ರೈಮಿಟಿ ರೈತರು ಅವರು ತಾವು ಬರೀ ಕಾಂಪೆನ್ಸೇಷನ್ಗೆ ಮಾಡ್ತಿದ್ದಾರೆ ಅಂತ ಹೇಳುವಂತ ಯಾವ ಸೂಕ್ಷ್ಮತೆ ಇಲ್ಲಂತ ಸಚಿವರು ಈ ರೀತಿ ಈ ಮಹಾನ್ ಕಾಂಗ್ರೆಸ್ ಸರ್ಕಾರ
ಬರಲ್ಲ. ಯಾರ ಕೈನಲ್ಲಿ ಅಧಿಕಾರ ಕೊಟ್ಟಿದ್ದೀರಿ ಅಂತಾರೆ? ಬಹಳ ಸಾಫ್ಟಾಗಿ ಹೇಳ್ತೀನಿ. ಸೊ ಇಂಥವ್ರು ಯಾರು ಜನರ ಬಗ್ಗೆ ಕಾಳಜಿ ಅಂತ ವ್ಯಕ್ತಿಗಳು ಇವತ್ತು ಅಧಿಕಾರವನ್ನು ವಹಿಸಿಕೊಂಡು ಇವತ್ತೇನು ಮೊದಲೇ ಬಾರಿಗೆ ಕಪ್ ಗೆದ್ದಿರೋದಲ್ಲ ಇದು. ಈ ರೀತಿ 17 ಕಪ್ಪನ್ನ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತಂಡನೂ ಗೆದ್ದಿದ್ದಾರೆ. ಇದು 18ನೇ ಕಪ್. ಎಲ್ಲರೂ ನೋಡಿದರೆ ಯಾವ ರೀತಿ ಮಾಡಿದ್ದಾರೆ ಅಂತ ಬೇರೆಯವರು. ಇವ್ರಿಗಂತೂ ಗೊತ್ತಿಲ್ಲ ಅಂದ್ರೆ ಅವ್ರನ್ನಾರ ನೋಡಿ ಕಲಿಬೋದಿತ್ತು. ಇವತ್ತು ಜೀವ ತಗೊಂಡಂತ ಕಾಂಗ್ರೆಸ್ ಸರ್ಕಾರ ಯಾರ್ಯಾರ ಮೇಲೆ ಒಂದು ಜವಾಬ್ದಾರಿಯನ್ನು ಹೊರಿಸ್ತಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಜವಾಬ್ದಾರಿಯನ್ನು ತೊಗೊಳ್ಬೇಕು. ಇವ್ರ ಮೇಲೆ ಕೇಸ್ ದಾಖಲಾಗಬೇಕು. ಇವತ್ತು ಬೇರೆ 3 ಎಂಕ್ವೈರಿ ಕೊಟ್ಟಿರೋದು ಎಂತೂ ಸಾಲಲ್ಲ. ಹಾಗಾಗಿ ಇವ್ರ ಮೇಲೆ ಹೊಣೆ ಹಾಕಬೇಕು, ಇವ್ರ ಮೇಲೆ ಜವಾಬ್ದಾರಿ ತೊಗೊಳ್ಬೇಕು. ವಿಶೇಷ ಅಧಿವೇಶನ ನಮ್ಮ ಪ್ರತಿಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ಅವರು ಈಗಾಗಲೇ ವಿಶೇಷ ಅಧಿವೇಶನ ಕರಿಬೇಕು ಅಂತ ಈಗಾಗಲೇ ಪತ್ರ ಬಂದಿದೆ. ನಿಮಗೇನಾದ್ರು ನೈತಿಕತೆ ಇದ್ರೆ ಕರೀರಿ. ನಿಮಗೇನಾದ್ರು ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆಯನ್ನು ಕೊಡಿ ಅಂತ ಈ ಮೂಲಕ ನಿಮ್ಮನ್ನ ಒತ್ತಾಯನ ಮಾಡಿ ನಿಮಗೇನಾರ ಎಳ್ಳಷ್ಟು ಆತ್ಮಸಾಕ್ಷಿ ಇದೆ ದಯವಿಟ್ಟು ರಾಜೀನಾಮೆಯನ್ನ ಕೊಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ.